ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿ ದಿವಾಳಿ ಹಂಚಿನಲ್ಲಿದ್ರೆ ರಾಜ್ಯದ ಆರೋಗ್ಯ ಇಲಾಖೆ ಒಂದು ರೀತಿ ಇಲಾಖೆನೇ ಐಸಿಯುಗೆ ಸೇರಿದೆಯೇನೋ ಅನ್ನೋ ರೀತಿಯಲ್ಲಿ ರಾಜ್ಯದಲ್ಲಿ ಆಗ್ತದೆ. ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇವತ್ತು ಡೆಂಗ್ಯೂ ಅನ್ನತಕ್ಕಂಥ ಮಹಾಮಾರಿ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯವನ್ನ ಆವರಿಸಿಕೊಂಡಿದೆ. ಸಹಜವಾಗಿ ಮುಂಗಾರು ಪ್ರಾರಂಭ ಆಗ ಮುನ್ಸೂಚನೆಯಲ್ಲೇ ಈ ಒಂದು ಡೆಂಗ್ಯೂ, ವೈರಲ್ ಫೀವರು ಈ ತರದ ಕೆಲವು ಕಾಯಿಲೆಗಳು ಬರ್ತವೆ ಅನ್ನತಕ್ಕಂಥದ್ದು ಇದೊಂದು ಸಹಜವಾಗಿರ್ತಕ್ಕಂಥ ಒಂದು ಸೀಸನಲ್ ಬರ್ತಕ್ಕಂಥ ಕಾಯಿಲೆಗಳು ಇವೆಲ್ಲ. ಸರ್ಕಾರ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ರೀತಿ ಇದುವರೆಗೂ ಸಹ ಮಾಡಿಲ್ಲ. ಈ ರಾಜ್ಯದ ಆರೋಗ್ಯ ಸಚಿವರು ಕೇವಲ ಪ್ರವಾಸದಲ್ಲಿರ್ತಾರೆ. ಕಾಂಗ್ರೆಸ್ಸಿನ ಚಟುವಟಿಕೆಗಳ ಬಗ್ಗೆ ಅವ್ರು ಬ್ಯುಸಿ ಇರ್ತಾರೆ. ತಮ್ಮ ಇಲಾಖೆಯ ಜವಾಬ್ದಾರಿ ಏನು ಅನ್ನತಕ್ಕಂಥದ್ದನ್ನು ಮಾಡ್ತಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಬರತಕ್ಕಂಥ ತಗ್ಗು ಪ್ರದೇಶಗಳು, ಜೋಗು ಪ್ರದೇಶಗಳಲ್ಲಿ ಈ ಡೆಂಗ್ಯೂ, ಮಲೇರಿಯಾ ಕಾಯಿಲೆ, ಕಾಲರ್ಗಳು ಅಂತವು ಸಹಜವಾಗಿ ಬರ್ತಾ ಇರತಕ್ಕಂಥ ಪ್ರಕ್ರಿಯೆ. ಒಂದು ಕಡೆ ಕುಲುಷಿತ ನೀರನ್ನು ಕುಡಿದು ಜನ ಸಾವನ್ನು ಅನುಭವಿಸ್ತಾ ಇದ್ರೆ, ಈ ಒಂದು ಶೀತ ಗಾಳಿಯಿಂದ ಮತ್ತೆ ಮಳೆಗಾಲದಲ್ಲಿ ಇಡೀಸ್ ಮತ್ತು ಈಸಿ ಫ್ಲೈ ಮಸ್ಕ್ಯೂಟೋಗಳಿಂದ ಬರ್ತಕ್ಕಂಥ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ಈ ಡೆಂಗ್ಯೂ ಫೀವರ್ ಅನ್ನು ಕಾಣಿಸಿಕೊಂಡಾಗ ಮತ್ತೆ ಮಹಾರಾಷ್ಟ್ರದಲ್ಲಿ ಇಡೀಸ್ ಮತ್ತು ಈಸಿ ಫ್ಲೈ ಮಸ್ಕ್ಯೂಟೋಗಳಿಂದ ಬರ್ತಕ್ಕಂಥ ಈ ಕಾಯಿಲೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲ ರಾಜ್ಯಗಳಿಗೆ ಒಂದು ಸರ್ಕ್ಯುಲರ್ ಅನ್ನು ಕಳಿಸ್ಕೊಡು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಗಳ ಸಭೆಗಳನ್ನು ಮಾಡಬೇಕು. ಎಲ್ಲ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು. ವಿಶೇಷವಾಗಿ ತಗ್ಗು ಪ್ರದೇಶಗಳಲ್ಲಿ, ಜೋಗು ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಒಂದು ಅವೇರ್ನೆಸ್ ಅನ್ನು ತರಬೇಕು ಅನ್ನತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಸರ್ಕ್ಯುಲರ್ ಕಳಿಸ್ತದೆ. ಆದರೆ ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಯಾವುದೇ ರೀತಿ ಗಮನ ಹರಿಸಿಲ್ಲ. ಇದಲ್ಲದೆ ಬೆಂಗಳೂರು ಮಹಾನಗರದಲ್ಲಿ ಈ ಡೆಂಗ್ಯೂ ಫೀವರ್ ಬಂದಂತ ಸಂದರ್ಭದಲ್ಲಿ ಹೆಲ್ತ್ ಚೆಕಪ್ ಮತ್ತು ಬ್ಲಡ್ ಚೆಕಪ್ ಬಗ್ಗೆ ಒಂದು ಸರ್ಕ್ಯುಲರ್ ಅನ್ನು ಕಳಿಸ್ಕೊಡು. ಅದು 200 ರಿಂದ 250 ರೂಪಾಯಿ, 300 ರೂಪಾಯಿ ಒಳಗಡೆ ಒಂದು ಕ್ಯಾಪ್ ಅನ್ನ ಕಂಡೀಷನ್ಸ್ ಮಾಡಿ. ಇದಕ್ಕಿಂತಲೂ ಜಾಸ್ತಿ ನೀವು ಮಾಡಬಾರದು, ಬೆಲೆಯನ್ನ ನೀವು ಹೆಚ್ಚಿಗೆ ಬರ್ತಕ್ಕಂಥ ಪೇಷಂಟ್ಗಳ ಮೇಲೆ ಹಾಕಬಾರದು ಅನ್ನತಕ್ಕಂಥದ್ದು ಒಂದು ಸರ್ಕ್ಯುಲರ್ ಸಹ ಇವತ್ತು ಹೊರಡಿಸ್ತು. ಆದರೆ ಇವತ್ತು ಏನಾಗ್ತದೆ, ಕಳೆದ 3ನೇ ತಾರೀಕು ಸರ್ಕ್ಯುಲರ್ನ ಹೊರಡಿಸಿದೆ. ಇಷ್ಟಿದ್ರೂ ಸಹ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಒಂದು ಬ್ಲಡ್ ಚೆಕಪ್ಗೆ 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿ, ಡೆಂಗ್ಯೂ ಚೆಕಪ್ಗೆ 250 ರಿಂದ 300 ರೂಪಾಯಿ ಇರ್ತಕ್ಕಂಥ ಸೀಲಿಂಗ್ ಅನ್ನ ಅವರು ಮೀರಿ 1000, 1500 ರೂಪಾಯಿ ದುಡ್ಡನ್ನ ವಸೂಲಿ ಮಾಡ್ತಾರೆ. ಒಂದು ರೀತಿ ಖಾಸಗಿ ನರ್ಸಿಂಗ್ ಹೋಮ್ಗಳು ಈ ರೀತಿ ಪೇಷಂಟ್ಗಳ ಹತ್ರ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥದ್ದು ಒಂದು ರೀತಿ ದಂಧೆ ಆಗಿ ಮಾಡಿಕೊಂಡಿದೆ. ದಿನೇಶ್ ಗುಂಡೂರಾವ್ ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಯಾವುದೇ ರೀತಿ ಗಮನವನ್ನು ಹರಿಸ್ತಾರೆ. ಸರ್ಕಾರ ಒಂದು ರೀತಿ ಇಲ್ಲ ಒಂದ್ ಕಡೆ ತಾನೇ ಐಸಿಯುಗೆ ಹೋಗಿ ಸೇರ್ಕೊಂಡಿದ್ದೀನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸರ್ಕಾರ ಈ ತಕ್ಷಣವೇ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿ ಭೀಕರವಾಗಿ ಕಾಣಿಸಿಕೊಂಡಿರ್ತಕ್ಕಂಥ ಡೆಂಗ್ಯೂ ಈ ಫೀವರ್ ಅನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ತಗೋಬೇಕು. ಈಗಾಗಲೇ ಒಂದೇ ಜಿಲ್ಲೆಯಲ್ಲಿ 5-6 ಜನ ಮಕ್ಕಳ ಮೇಲೆ ಪರಿಣಾಮ ಬೀರಿ ಮಕ್ಕಳುಗಳ ಸಾವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಈ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತು ಇದಕ್ಕೆ ಪ್ರಿವೆಂಟಿವ್ ಮೆಜರ್ ಅನ್ನು ತೆಗೆದುಕೊಂಡು ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಡಿಎಚ್ಒಗಳು ಮತ್ತು ಟಿಎಚ್ಒಗಳ ಸಭೆಗಳನ್ನು ಮಾಡಬೇಕು. ಮತ್ತೆ ಎಲ್ಲ ಹೆಲ್ತ್ ಯೂನಿಟ್ ಏನಿದೆ ಆ ಮೆಡಿಸಿನ್ಸ್ ಗಳನ್ನ ಇನ್ ಟೈಮ್ ನಲ್ಲಿ ಸಪ್ಲೈ ಮಾಡಿ ಮತ್ತು ಅಲ್ಲಿ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಚೆಕಪ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗಿರುತ್ತೆ.